ಬೆಳ್ತಂಗಡಿಯ ವಿದ್ಯಾರ್ಥಿನಿ ಕಿಡ್ನಾಪ್ ಯತ್ನ ಕೇಸ್ಗೆ ಅತಿದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಮಂಗಳೂರು ಕಾಲೇಜ್ಗಾಗಿ ವಿದ್ಯಾರ್ಥಿನಿಯಿಂದಲೇ ಡ್ರಾಮಾ ನಡೆದಿರೋದು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ನಡೆದಿದ್ದಂತಹ ಕಿಡ್ನಾಪ್ ಯತ್ನ ಕೇಸ್ ನಿನ್ನೆಯಷ್ಟೇ ಈ ಸುದ್ದಿನ ನಾವು ಗಮನಿಸಿದಾಗ ಯಾರಪ್ಪ ಕಿಡ್ನಾಪ್ ಮಾಡೋದಕ್ಕೆ ಯತ್ನ ಮಾಡಿದ್ದು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಬಂದಿತ್ತು. ಆದರೆ ಇದಕ್ಕೆ ಬಹಳಷ್ಟು ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ. ಮಂಗಳೂರಿನ ಕಾಲೇಜಿಗೆ ಸೇರಿಸ್ತಾರೆ ಅಂತ ವಿದ್ಯಾರ್ಥಿನಿ ಈ ರೀತಿಯಾದಂಥ ಒಂದು ಫೇಕ್ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಬ್ಲೇಡ್ನಲ್ಲಿ ಸಣ್ಣದಾಗಿ ಆಕೆಯೇ ತನ್ನ ಕೈಯನ್ನು ಕೊಯ್ದುಕೊಂಡು ಯಾರೋ ಕಿಡ್ನಾಪ್ ಮಾಡೋದಕ್ಕೆ ಬಂದಿದ್ರು ಅಂತ ನಾಟಕದ ಕಥೆಯನ್ನು ಕಟ್ಟಿದ್ಲು. ನಿನ್ನೆ ಬೆಳ್ತಂಗಡಿ ಠಾಣೆಯಲ್ಲಿ ಈ ಒಂದು ಕಿಡ್ನಾಪ್ ಯತ್ನ ಕೇಸ್ ದಾಖಲಾಗಿತ್ತು. ಈ ಒಂದು ಹೆಣ್ಣು ಮಗಳನ್ನು ಕಿಡ್ನಾಪ್ ಮಾಡೋಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿಯೇ ಪೊಲೀಸರಿಗೂ ಆತಂಕ ಇರುತ್ತೆ. ಆತನನ್ನು ಯಾರು ಏನು ಅಂತ ಹುಡುಕುವಂತಹ ಪ್ರಯತ್ನ ಯಾವಾಗ ನಡೆಸ್ತಾರೋ ಈ ಒಂದು ಅತಿದೊಡ್ಡ ಹೈ ಡ್ರಾಮಾ ಬೆಳಕಿಗೆ ಬಂದಿದೆ. ಇಡೀ ದಿನ ಬೆಳ್ತಂಗಡಿ ಪೊಲೀಸರ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಮನೆಯಲ್ಲೇ ಪುಸ್ತಕಗಳನ್ನು ವಿದ್ಯಾರ್ಥಿನಿ ಸುಟ್ಟು ಹಾಕಿ ನಂತರ ಬಳಿಕ ಬ್ಯಾಗನ್ನು ದಾರಿಯಲ್ಲೇ ಆಕೆ ಬಿಸಾಕಿ ಇಂಥದ್ದೊಂದು ಹೈ ಡ್ರಾಮಾವನ್ನು ವಿದ್ಯಾರ್ಥಿನಿ ಸೃಷ್ಟಿ ಮಾಡಿದ್ಲು. ಜೊತೆಗೆ ಆಕೆಯ ಸ್ಕೂಟಿಯನ್ನು ಆಕೆಯ ನಿಲ್ಲಿಸಿ ಬ್ಲೇಡ್ನಿಂದ ಸಣ್ಣದಾಗಿ ಕೈಯನ್ನು ಕೊಯ್ದುಕೊಂಡು ನಾಟಕ ಮಾಡಿದ್ಲು. ಪೊಲೀಸರ ಬಳಿ ವಿದ್ಯಾರ್ಥಿನಿಯಿಂದಲೇ ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಪೊಲೀಸರು ಮಾಡುವಂತಹ ಎನ್ಕ್ವೈರಿ ಸಂದರ್ಭದಲ್ಲಿ ಈ ಸುಳ್ಳು ನಾಟಕಗಳೆಲ್ಲ ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಹಾಗಾಗಿ ಏನೇನೆಲ್ಲ ಆಯಿತು, ಎಷ್ಟು ಜನ ಬಂದಿದ್ರು, ಹೇಗೆ ನಿನ್ನ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು, ಯಾವ ಗಾಡಿ ತಂದಿದ್ರು, ನೀನೆಲ್ಲಿದ್ದೆ ಅಂತೆಲ್ಲ ಪ್ರಶ್ನೆಗಳನ್ನು ಸಾಲು ಸಾಲಾಗಿ ಪೊಲೀಸರು ಕೇಳೋದಕ್ಕೆ ಹೊರಡ್ತಾರಲ್ಲ, ಆ ಸಂದರ್ಭದಲ್ಲಿ ಭಯಭೀತಗೊಂಡಂಥ ಬಾಲಕಿ ಏನೇನೆಲ್ಲ ತಾನು ಡ್ರಾಮಾ ಸೃಷ್ಟಿ ಮಾಡಿದ್ಲು, ಒಂದು ಮಂಗಳೂರಿನ ಕಾಲೇಜಿಗೆ ಸೇರಿಸಲಿ ಅಂತ ಹೇಳಿ. ಹಾಗಾಗಿ ಇದೆಲ್ಲ ನಾನೇ ಬೇಕು ಅಂತ ಮಾಡಿಕೊಂಡೆ, ಈ ರೀತಿಯಾಗಿ ಮಾಡಿಕೊಂಡೆ ಎನ್ನುವಂಥ ಎಲ್ಲ ವಿಚಾರವನ್ನು ಸ್ಪಷ್ಟವಾಗಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿತ್ತು. ಸದ್ಯಕ್ಕೆ ನಿನ್ನೆ ನಡೆದಂತಹ ಕಿಡ್ನಾಪ್ ಯತ್ನ ಏನಿತ್ತು ಅದು ಕಂಪ್ಲೀಟ್ ಫೇಕ್, ವಿದ್ಯಾರ್ಥಿನಿಯೇ ಹೈ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ಲು ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಆದಿತ್ಯ. ಆದಿತ್ಯ, ಏನಿದು ಕಾಲೇಜಿಗೆ ಸೇರಿಸಬೇಕು ಅನ್ನುವಂಥ ಒಂದು ಕ್ಷುಲ್ಲಕ ಕಾರಣಕ್ಕೆ ಇಷ್ಟೊಂದು ಹೈ ಡ್ರಾಮಾ ಮಾಡಬೇಕಾಗಿತ್ತಾ? ಈ ಪ್ರಕರಣದ ಮಾಹಿತಿ ಕೊಡೋದಾದ್ರೆ. ಅಮೃತ, ನಿಜಕ್ಕೂ ಕೂಡ ಬಹಳ ಶಾಕಿಂಗ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ಇದು. ಯಾಕಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭ ಬೆಳ್ತಂಗಡಿ ಭಾಗದಲ್ಲಿ ಒಂದು ಬಹಳ ಆತಂಕ ನಿರ್ಮಾಣವಾಗಿತ್ತು. ಯಾಕಂದ್ರೆ ಓರ್ವ ಕಾಲೇಜಿಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿನಿಯನ್ನ ಈ ತರ ಹಾಡು ಹಗಲೇ ಕಿಡ್ನಾಪ್ ಮಾಡೋದಕ್ಕೆ ಯತ್ನ ಪಡಲಾಗಿದೆ ಮತ್ತು ಇದು ಸಾಧ್ಯನಾ, ಇದು ನಿಜಾನ ಸುಳ್ಳ ಅನ್ನುವಂತ ಚರ್ಚೆಗಳು ಕೂಡ ತೀವ್ರ ಸ್ವರೂಪವನ್ನ ಪಡೆದಿತ್ತು. ಮತ್ತು ಆ ಯುವತಿಯ ಮೈ ಮೇಲೆ ಒಂದು ಗಾಯಗಳು ಕೂಡ ಇತ್ತು ಮತ್ತು ಅಲ್ಲಿ ಒಬ್ಬ ಪ್ರತ್ಯಕ್ಷದರ್ಶಿ ಕೂಡ ನಾನು ಆ ಯುವತಿಯನ್ನ ಕಾಪಾಡೋದಕ್ಕೆ ಹೋಗಿದ್ದೆ ಅನ್ನುವಂತ ಹೇಳಿಕೆಯಿಂದಾಗಿ ನಿಜಕ್ಕೂ ಕೂಡ ಇಂಥದ್ದೇನೋ ನಡೆದಿರಬಹುದು ಅನ್ನುವಂತ ಆತಂಕ ಅನುಮಾನ ಜನರಲ್ಲಿ ಇತ್ತು. ಆದ್ರೆ ಇದೀಗ ಇದಕ್ಕೆ ತೆರೆ ಬಿದ್ದಿರುವಂತದ್ದು ಇದೊಂದು ಸಂಪೂರ್ಣ ನಾಟಕ, ಆ ಯುವತಿಯೇ ಮಾಡಿರುವಂತಹ ವಿದ್ಯಾರ್ಥಿನಿಯೇ ಮಾಡಿರುವಂತಹ ನಾಟಕ ಅನ್ನುವಂಥದ್ದು ಈಗ ಸದ್ಯ ಬಟಾಬಯಲಾಗಿದೆ. ಕೇವಲ ಆಕೆಗೆ ಮಂಗಳೂರು ಕಾಲೇಜಿಗೆ ಸೇರ್ಬೇಕಾಗಿತ್ತು, ಮಂಗಳೂರು ಕಾಲೇಜಿಗೆ ಸೇರ್ಬೇಕು ಅನ್ನುವಂತ ಒಂದೇ ಉದ್ದೇಶಕ್ಕೋಸ್ಕರ ಈ ತರ ಒಂದು ಕಿಡ್ನಾಪ್ ಡ್ರಾಮಾವನ್ನ ಆಕೆಯೇ ಮಾಡಿರೋದಾಗಿ ಈಗ ಬೆಳಕಿಗೆ ಬಂದಿದೆ. ಬೆಳ್ತಂಗಡಿ ಪೊಲೀಸರು ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಅಲ್ಲಿಗೆ ದೌಡಾಯಿಸಿದ್ರು ಏನ್ ನಡೆದಿದೆ ಘಟನೆ ಅನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಪೊಲೀಸ್ ಇಲಾಖೆಯ ವಿರುದ್ಧ ಕೂಡ ಒಂದು ಆಕ್ರೋಶ, ಯಾಕೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ತರ ವಿಲಕ್ಷಣ ಘಟನೆಗಳು ನಡೆಯುವಂತದ್ದು ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಅಧಿಕಾರಿಗಳು ಕೂಡ ಈ ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸಿ ಆಕೆಯನ್ನು ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ ಸಂದರ್ಭ ಆಕೆ ಈಗ ಸದ್ಯ ಸತ್ಯವನ್ನ ಒಪ್ಪಿಕೊಂಡಿರುವಂತದ್ದು. ಇದು ಆಕೆಯೇ ಮಾಡಿಕೊಂಡಿರುವಂತಹ ನಾಟಕ. ಬ್ಲೇಡ್ ನಿಂದ ಆಕೆಯೇ ಕೈಯನ್ನ ಕೊಯ್ದುಕೊಂಡು ಈ ತರ ನನಗೆ ಅಟ್ಯಾಕ್ ಮಾಡಿದ್ರೆ ಅನ್ನುವಂತ ರೀತಿಯಲ್ಲಿ ಆಕೆ ಸುಳ್ಳನ್ನ ಹೇಳಿದ್ದಾಳೆ ಮತ್ತು ಆಕೆಯ ಬ್ಯಾಗ್ ನಲ್ಲಿ ಇರುವಂತಹ ಪುಸ್ತಕವನ್ನ ಆಕೆ ಮನೆಯಲ್ಲೇ ಸುಟ್ಟು ಹಾಕಿದ್ದಾಳೆ ಅನ್ನುವಂತ ರೀತಿಯ ಮಾಹಿತಿಯನ್ನ ಕೂಡ ಆಕೆ ನೀಡಿದ್ದಾಳೆ ಮತ್ತು ಶಾಲಾ ಬ್ಯಾಗ್ ಅನ್ನ ದಾರಿಯಲ್ಲೇ ಬಿಸಾಕಿ ಈ ತರ ಒಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದಾಳೆ. ನಿನ್ನೆ ಎಷ್ಟರ ಮಟ್ಟಿಗೆ ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿತ್ತು ಅಂದ್ರೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕೂಡ ಆಸ್ಪತ್ರೆಗೆ ಹೋಗಿ ಆಕೆಯ ಉಭಯ ಕುಶಲೋಪರಿಯನ್ನ ವಿಚಾರಣೆ ಮಾಡಿದ್ರು ಮತ್ತು ಅವರು ಕೂಡ ಸಾಕಷ್ಟು ಆತಂಕವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದ ಹೊರಬಂದಿರುವಂತಹ ವಿಚಾರ. ಸದ್ಯ ಬಾಲಕಿಯನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಕೇವಲ ಮಂಗಳೂರಿಗೆ ಕಾಲೇಜಿಗೆ ಸೇರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾತ್ರ ಈ ನಾಟಕವನ್ನ ಮಾಡಿದ್ದ ಅಥವಾ ಇದರ ಹಿಂದೆ ಬೇರೆ ಯಾರದ್ದಾದ್ರೂ ಪ್ರೇರಣೆ ಐಡಿಯಾಗಳು ಇದೆಯಾ ಅನ್ನುವಂಥ ರೀತಿಯಲ್ಲಿ ಕೂಡ ತನಿಖೆ ಮುಂದುವರೆದಿದೆ. ಅಮೃತ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.